ನಮಸ್ಕಾರ. 99% ಗೆಲ್ಲುವ ಪಂದ್ಯ ಲಕ್ನೋ ವಿರುದ್ಧ ಕೊನೆ ಓವರ್ನಲ್ಲಿ ಸೋತ ಬಳಿಕ ಅತ್ತರು ರಿಂಕು ಸಿಂಗ್ ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಕಲ್ಕತ್ತಾ ಸೋತ ಬಳಿಕ ರಿಂಕು ಸಿಂಗ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಕಲ್ಕತ್ತಾದಲ್ಲಿ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಕೆಕೆಆರ್ ನಡುವಿನ ಐಪಿಎಲ್ನ 21ನೇ ಪಂದ್ಯದಲ್ಲಿ ಕೆಕೆಆರ್ ತಂಡವು 4 ರನ್ಗಳ ಅವಿರೋಚಿತ ಸೋಲು ಕಂಡಿದೆ ಸ್ನೇಹಿತರೆ. ಕೊನೆಯ ಓವರ್ನಲ್ಲಿ ಕೆಕೆಆರ್ ತಂಡದ ಗೆಲುವಿಗಾಗಿ 24 ರನ್ಗಳ ಅಗತ್ಯವಿದ್ದಾಗ ಕ್ರೀಸ್ನಲ್ಲಿ ರಿಂಕು ಸಿಂಗ್ ಇದ್ದರೂ ಕೂಡ ತಂಡಕ್ಕೆ ಗೆಲುವು ತಂದುಕೊಡಲು ಅವರಿಂದ ಸಾಧ್ಯವಾಗಲಿಲ್ಲ ಸ್ನೇಹಿತರೆ. ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ಕಳೆದುಕೊಂಡು 238 ರನ್ ಕಲೆ ಹಾಕಿತು ಸ್ನೇಹಿತರೆ. ತಂಡದ ಪರ ಬ್ಯಾಟಿಂಗ್ನಲ್ಲಿ ನಿಕೋಲಸ್ ಪೂರನ್ 36 ಎಸೆತಗಳಿಂದ ಅಜಯ್ 87 ರನ್ ಹಾಗೂ ಮಿಚ್ ಮಾರ್ಷ್ 81 ರನ್ ಬಾರಿಸಿ ಮಿಂಚಿದರೆ ಆಡಮ್ ಮಾರ್ಕ್ರಮ್ 47 ರನ್ಗಳ ಕೊಡುಗೆ ನೀಡಿದರು. ಅತ್ತ ಹರ್ಷಿತ್ ರಾಣಾ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 239 ರನ್ಗಳ ಟಫ್ ಟಾರ್ಗೆಟ್ ಬೆನ್ನಟ್ಟಿದಂತ ಕೆಕೆಆರ್ ತಂಡವು ಕೂಡ ಟಫ್ ಫೈಟ್ ನೀಡಿತು ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಪವರ್ ಪ್ಲೇನಲ್ಲಿ 90ಕ್ಕೂ ಅಧಿಕ ರನ್ಗಳನ್ನ ಬಾರಿಸುವ ಮೂಲಕ ಎಲ್ಎಸ್ಜಿ ಬೌಲರ್ಗಳನ್ನ ಬೆಂಡೆತ್ತಿದ್ದರು. ಇದಲ್ಲದೆ ಎಲ್ಎಸ್ಜಿ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅಷ್ಟೇನು ಎಫೆಕ್ಟಿವ್ ಕೂಡ ಆಗಿರಲಿಲ್ಲ. ಅಂತಿಮವಾಗಿ ಕೆಕೆಆರ್ ತಂಡವು 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 134 ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು. ಇದರೊಂದಿಗೆ 4 ರನ್ಗಳ ರೋಚಕ ಸೋಲನ್ನ ಕಲ್ಕತ್ತಾ ಕಂಡಿತು ಮತ್ತು ತಂಡದ ಪರ ನಾಯಕ ರಹಾನೆ 61 ಹಾಗೂ ವೈಸ್ ಕ್ಯಾಪ್ಟನ್ ವೆಂಕಟೇಶ್ ಅಯ್ಯರ್ 45 ರನ್ ಮತ್ತು ರಿಂಕು ಸಿಂಗ್ ಅಜಿಯಾ 38 ರನ್ ಬಾರಿಸಿದರು ಸ್ನೇಹಿತರೆ. ಇನ್ನು ಕಲ್ಕತ್ತಾ ಈ ಪಂದ್ಯ ಸೋತ ಬಳಿಕ ಮಾತನಾಡಿದ ರಿಂಕು ಸಿಂಗ್ ರವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ಪಂದ್ಯವನ್ನು ನಾವು ಖಂಡಿತವಾಗಿಯೂ ಗೆದ್ದುಕೊಳ್ಳಬಹುದಾಗಿತ್ತು. ಆದ್ಯಾಗೂ ಕೊನೆ ಓವರ್ನಲ್ಲಿ ನಾನು ಕ್ರೀಸ್ನಲ್ಲಿ ಇದ್ದಿದ್ದರೆ ಪಂದ್ಯದ ಫಲಿತಾಂಶವೇ ಬೇರೆಯಾಗುತ್ತಿತ್ತು ಎಂದು ರಿಂಕು ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಲಕ್ನೋ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಶಕ್ತಿ ಮೀರಿದ ಪ್ರದರ್ಶನವನ್ನ ನೀಡಿದ್ದಾರೆ ಮತ್ತು ನಮ್ಮ ಬ್ಯಾಟ್ಸ್ಮನ್ಗಳು ಕೂಡ ಡೆತ್ ಓವರ್ನಲ್ಲಿ ನನಗಾಗಿ ಒಳ್ಳೆಯ ಸ್ಟೇಜ್ ಅನ್ನ ಸೆಟ್ ಮಾಡಿದರು. ಆದ್ಯಾಗೂ ಆಂಡ್ರೆ ರಸೆಲ್ ಕೇವಲ 7 ರನ್ ಬಾರಿಸಿದ್ದು ನನ್ನ ಕಾನ್ಫಿಡೆನ್ಸ್ ಅನ್ನ ಕುಗ್ಗಿಸಿತ್ತು. ಅದಾದ ಬಳಿಕ ಹರ್ಷಿತ್ ರಾಣಾ ಕೊಂಚ ಸಹಾಯ ನೀಡಿದರಾದರೂ ಗೆಲುವಿನಲ್ಲಿ ಅದು ಸಹಾಯವಾಗದೇ ಇರುವುದು ನಿಜಕ್ಕೂ ಬೇಸರ ತರಿಸಿದೆ ಎಂದು ರಿಂಕು ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನನಗೆ ರಮನ್ದೀಪ್ ಸಿಂಗ್ ರವರಿಗಿಂತಲೂ ಮೊದಲು ಆಡುವ ಅವಕಾಶ ಸಿಕ್ಕಿದ್ದರೆ ಪಂದ್ಯವನ್ನ ಬಹುಬೇಗನೆ ಫಿನಿಶ್ ಮಾಡಬಹುದಾಗಿತ್ತು. ಆದರೆ ಮ್ಯಾನೇಜ್ಮೆಂಟ್ನ ತಪ್ಪು ನಿರ್ಧಾರಗಳಿಂದ ಈ ಪಂದ್ಯವನ್ನ ಕಳೆದುಕೊಂಡಿದ್ದೇವೆ. ಆದ್ಯಾಗೂ ಮುಂದಿನ ಪಂದ್ಯದಲ್ಲಿ ಕೆಕೆಆರ್ ತಂಡಕ್ಕೆ ನಾನು ಸಿಂಗಲ್ ಹ್ಯಾಂಡೆಡ್ಲಿಯಾಗಿ ಪಂದ್ಯವನ್ನ ಗೆಲ್ಲಿಸಿಕೊಡಲಿದ್ದೇನೆ ಎಂದು ರಿಂಕು ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಮತ್ತು ಲಕ್ನೋ ತಂಡದ ಪರ ನಿಕೋಲಸ್ ಪುರನ್ ಹಾಗೂ ಮಿಚ್ ಮಾರ್ಷ್ ಕೂಡ ಅದ್ಭುತ ಆಟವನ್ನು ಆಡಿದರು ಮತ್ತು ಕೊನೆಯ ಡೆತ್ ಓವರ್ಗಳಲ್ಲಿ ಲಕ್ನೋ ತಂಡದ ಬೌಲರ್ಗಳು ಅದ್ಭುತವಾಗಿ ಕಮ್ ಬ್ಯಾಕ್ ಮಾಡಿ ನಮ್ಮ ತಂಡದ ಸೋಲಿಗೆ ಕಾರಣರಾದರು ಎಂದು ರಿಂಕು ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.